ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಹಾ, ಬಂದ್ಬಿಟ್ಲು ದೊರೆ ಮಗಳು. ಏನಮ್ಮಿ, ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು? ಯಾರ ಮನೇಲಿ ಇದೆಯಾ, ಯಾರ ಜೊತೆ ಇದೆಯಾ ಅನ್ನೋ ಜ್ಞಾನ ಬೇಡ ನಿನಗೆ? ನಾಲ್ಗೆ ಏನಾರ ಅರಿ ಬಿಟ್ರೆ ಆ ನಾಲ್ಗೆನ ಕತ್ತರಿಸಿ ಬಿಸಾಕ್ಬಿಡ್ತೀನಿ ಸರ್. ಏನೋ ಹಂಗ್ ನೋಡ್ತಾ ಇದ್ಯಾ? ದೊಡ್ಡವರು ಚಿಕ್ಕವರು ಅನ್ನೋ ಮಾನ ಮರೋದೇ ಇಲ್ಲ ನಿನ್ಗೆ? ಏನ್ ಬಾಯಿ ಹೋದಂಗೆಲ್ಲ ಮಾತಾಡ್ತಾ ಇದೆಯಂತೆ? ಜನ ಇವತ್ತು ಸರಿ ಹೋಯ್ತಾಳೆ, ನಾಳೆ ಸರಿ ಹೋಯ್ತಾಳೆ ಅಂತ ನೋಡ್ತಾ ಇದ್ರೆ ಯಾಕೋ ನಿಂದ ಅತಿ ಆಯ್ತಾ ಇದೆ. ಸರಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಥವಾ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಮಾವ? ಏನ್ ನಿನ್ ಮಾತಿನ ಅರ್ಥ? ಅರ್ಥ ಆಗ್ಲಿಲ್ವಾ ಮಾವ? ಇದರಲ್ಲಿ ನಿಮಗೇನು ಉದ್ದೇಶ ಇದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಇವರೆಲ್ಲರದು ಏನು ಉದ್ದೇಶ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಮ್ಮಿ, ದೊಡ್ಡ ಯಜಮಾನಿ ತರ ಮಾತಾಡ್ತಾ ಇದೆಯಲ್ಲ, ಏನ್ ಗೊತ್ತೋ ನಿನಗೆ? ಅತ್ತೆ ಹೇಳಿದಾರಲ್ಲ ಅಜ್ಜಿ, ನನ್ನನ್ನು ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತ. ಅವ್ರ ಉದ್ದೇಶನೇ ಅಲ್ಲ, ನನ್ನ ಉದ್ದೇಶನೂ ಅದೇನೇ. ಹೆಂಗಾದ್ರೂ ಮಾಡಿ ನಿನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ. ನೀ ಮನೇಲಿರೋದು ನನಗೆ ಅಲ್ಲ, ಈ ಮನೇಲಿ ಯಾರಿಗೂ ಒಂದು ಚೂರು ಇಷ್ಟ ಇಲ್ಲ. ಯಾಕೆ ಮಾವ, ಯಾವ ಕಾರಣಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ? ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ? ಎಲ್ಲರೂ ಈ ಮನೆಯಲ್ಲಿ ನನ್ನ ಮೇಲೆ ದ್ವೇಷ ಸಾಧಿಸ್ಕೊತಿದ್ದೀರಲ್ಲ, ಯಾಕೆ? ಅಂತ ತಪ್ಪು ಮಾಡಿರೋ ಸಿದ್ದು ಅವ್ರನ್ನೇ ಶ್ರಮಿಸಿ ಅವ್ರ ಜೊತೆ ಬದುಕ್ತಿದ್ದೀನಿ ಅಂದಮೇಲೆ ನಾನೇನು ತಪ್ಪೇ ಮಾಡಿಲ್ಲ. ನನ್ನನ್ನೇ ಮನೆಯಿಂದ ಆಚೆ ಹಾಕಬೇಕು ಅಂತಿದ್ದೀರಲ್ಲ, ಯಾಕೆ? ಏನು ಮಾಡೋದು? ನೀನು ಈ ಮನೆಗೆ ಅಂದ್ಕೊಂಡ್ರೆ ಒಂದು ಅನಿಷ್ಟನ ನನ್ನ ಬಾಯಿಂದ ಮಾತಾಡಿ ನನ್ನ ಬಾಯಿ ಯಾಕೆ ಹೊಲ್ಸ್ ಮಾಡ್ಕೊಳ್ಳಿ? ನೋಡೋ, ಒಂದಂತೂ ಹೇಳ್ತೀನಿ ಕೇಳ್ಕೊ. ನಿನ್ನ ಈ ಮನೆಯಿಂದ ಹಾಕಿ ನಮ್ಗೆ ಇಷ್ಟ ಆಗೋ ಅನ್ನೋ ಅಂತ, ನಮ್ಮ ಅಂತಸ್ತು ಸರಿ ಹೋಗೋ ಅಂತ ಹೆಂಗೆ ತಗೊಂಬಂದು ನನ್ನ ಮಗನ ಮದುವೆ ಮಾಡ್ತೀನಿ. ನೀನು ಬಂದು ಅಕ್ಷತೆ ಕಾಳು ಹಾಕು. ಆಮೇಲೆ ಯಾವ್ದಾದ್ರು ಒಂದು ಮೂಲೆ ಕೂತ್ಕೊಂಡು ಒಟ್ಟು ತುಂಬ ಉಂಡು ತಂಬಲೆ ತಗೊಂಡು ಹೋಗಿವಂತೆ. ಇಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಮಾವ? ಪರವಾಗಿಲ್ಲ, ಇದನ್ನ ಸವಾಲಂತನಾದರೂ ತಗೊಳ್ಳಿ. ನಾನು ಈ ಮನೆನ ನನ್ನ ಮನೆ ಅಂತ ಒಪ್ಕೊಂಡಿದ್ದೀನಿ. ನನ್ನ ಮನೇಲಿ ನನ್ನ ಗಂಡನಿಂದ ದೂರ ಮಾಡಿ ಹೊರಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಇದು ಯಾರಿಂದಾನೂ ಸಾಧ್ಯ ಇಲ್ಲ. ನಿಮಗೆ ಅನಿಸಿದ್ದನ್ನೆಲ್ಲ ಮಾಡಿ, ನಿಮ್ಮ ಕೈಲಾದಷ್ಟು ಮಾಡಿ, ಆದರೆ ನಾನು ಮಾತ್ರ ನನ್ನ ಗಂಡನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಓ, ಈ ಜವರೇಗೌಡನ ಮುಂದೆ ನಿಂತ್ಕೊಂಡು ಸವಾಲು ಹಾಕೋಷ್ಟು ಕೊಬ್ಬನ್ಬಿಡ್ತಾ ನಿನಗೆ? ನಿನ್ನಂತ ಕುನ್ನಿಗಳನ್ನ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ ಕಣಮ್ಮ. ಈ ಜವರೇಗೌಡ ಸವಾಲು ಅಂತ ಬಂದ್ರೆ ಏನ್ ಮಾಡಕ್ ಸೈ? ಇಲ್ಲಿ ಮಾತಾಡೋದಕ್ಕೂ ಮುಂಚೆ 10 ಸತಿ ಯೋಚನೆ ಮಾಡಿ ಮಾತಾಡೋ. ನೋಡೋ, ಈ ಸವಾಲಲ್ಲಿ ನಾನು ಗೆದ್ದು ಬಿಡ್ತೀನಿ ಅಂತ ಏನಾದ್ರು ನಿನ್ ಕನ್ಸು ಕಂಡಿದ್ರೆ ಇವತ್ತೇ ಬರ್ದು ಮಡಿಕೊಂಬಿಡು. ಆ ಸವಾಲಲ್ಲಿ ಗೆಲ್ಲೋದು ಈ ಜವರೇಗೌಡನೆಯ. ಲಕ್ಷ್ಮೀ ನಿವಾಸ ಲಕ್ಷ್ಮೀ